ಕುದ್ರೋಳಿಯ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದ ಸವಿನೆನಪಿಗಾಗಿ ಫೆಬ್ರವರಿ 21ರಂದು ಕ್ಷೇತ್ರದ ವತಿಯಿಂದ ಕುದ್ರೋಳಿ ತೀರ್ಥಾಟನೆ ನಡಿಗೆಯನ್ನ ಆಯೋಜಿಸಲಾಗಿದೆ. ಬೆಳಗ್ಗೆ 9 ಗಂಟೆಗೆ ಸೆಂಟ್ರಲ್ ರೈಲ್ವೆ ನಿಲ್ದಾಣದಿಂದ ಆರಂಭಗೊಳ್ಳುವ ತೀರ್ಥಾಟನೆಯು ನಗರದಲ್ಲಿ ಸುಮಾರು 7 ಕಿಲೋಮೀಟರ್ಗಳ ನಡಿಗೆಯ ಮೂಲಕ 11:30ಕ್ಕೆ ಶ್ರೀ ಸನ್ನಿಧಿಯನ್ನ ತಲುಪಲಿದೆ ಎಂದು ಕ್ಷೇತ್ರದ ಅಧ್ಯಕ್ಷ ಜಯರಾಜ್ ಸೋಮಸುಂದರ ಅವರು ದೇವಾಲಯದ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಿದ ಕ್ಷೇತ್ರದ ಕೋಶಾಧಿಕಾರಿ ಪದ್ಮರಾಜ್, ತೀರ್ಥಾಟನೆ ನಡಿಗೆಯು ಗುರುಗಳ ಜ್ಞಾನದ ಸಂಕೇತವಾದ ಹಳದಿ ವಸ್ತ್ರಧಾರಣೆಯೊಂದಿಗೆ ಓಂ ಶ್ರೀ ನಾರಾಯಣ ಪರಮ ಗುರುವೇ ನಮಃ ಎಂಬ ಮಂತ್ರೋಚ್ಚಾರಣೆಯೊಂದಿಗೆ ಸಾಗಲಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಕ್ಷೇತ್ರದ ಪ್ರಮುಖರಾದ ಉರ್ಮಿಳಾ ರಾಕೇಶ್ ಕುಮಾರ್, ದೇವೇಂದ್ರ ಪೂಜಾರಿ, ಕೃತಿನ್ ಧೀರಜ್ ಅಮೀನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಯಾವುದೇ ರೀತಿಯ ಸಂಘರ್ಷ ಇಲ್ಲದೆ ಹೋರಾಟ ನಡೆಸಿರುವಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಶಿವಗಿರಿಯಲ್ಲಿ ಶಿವಗಿರಿ ತೀರ್ಥಾಟನೆ ಅಂತ ಹೇಳಿ ಬಹಳ ವಿಜೃಂಭಣೆಯಿಂದ ಸುಮಾರು 98 ವರ್ಷದಿಂದ ಈ ಕಾರ್ಯಕ್ರಮಗಳು ಜರುಗ್ತಾ ಬರ್ತಾ ಇದೆ. ಇದರಲ್ಲಿ ಸುಮಾರು 25 ಲಕ್ಷಕ್ಕಿಂತಲೂ ಹೆಚ್ಚಿನ ಭಕ್ತರು ಇದರಲ್ಲಿ ಪಾಲ್ಗೊಳ್ತಿರುವಂಥದ್ದು ಇವತ್ತು ದಾಖಲೆಯಾಗಿ ಉಳಿದಿರುವಂಥದ್ದು ವಿಶೇಷ. ಇಂಥ ಒಂದು ಸಂದರ್ಭದಲ್ಲಿ ನಾವು ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಸ್ಥಾಪನೆ ಮಾಡಲ್ಪಟ್ಟಂತಹ ಕರ್ನಾಟಕದ ಏಕೈಕ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಅದು ಗೋಕರ್ಣನಾಥ ಕ್ಷೇತ್ರ. ಅವತ್ತು ಈ ಸಮಾಜದಲ್ಲಿ ಹಿಂದುಳಿದ ವರ್ಗದವರಿಗೆ ಒಂದು ಬೆಳಕನ್ನು ಕಂಡಂತಹ ದಿವಸ. ಆ ದಿವಸವನ್ನು ನಾವು ಇತಿಹಾಸದಲ್ಲಿ ಸೇರುವಂತಹ ದಿವಸ ಆಗಿದೆ. ಇದನ್ನು ನಾವೆಲ್ಲರೂ ಸಂಭ್ರಮದಿಂದ ಇದನ್ನು ಆಚರಣೆ ಮಾಡಬೇಕೆನ್ನುವ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಕುದ್ರೋಳಿ ತೀರ್ಥಾಟನೆ ಹಾಗೆಯೇ ನಮ್ಮ ನಡೆ ಗುರುವಿನ ನಡೆ ಎಂಬ ಕಾರ್ಯಕ್ರಮವನ್ನು ನಾವು ಫೆಬ್ರವರಿ 21ರಂದು ನಾವು ಹಮ್ಮಿಕೊಂಡಿದ್ದೇವೆ. ಇದು ನಾವು ರೈಲ್ವೆ ಸ್ಟೇಷನ್ನಿಂದ ಫೆಬ್ರವರಿ 21ಕ್ಕೆ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ನಮ್ಮ ಒಂದು ಮೆರವಣಿಗೆ, ಈ ತೀರ್ಥಾಟನೆ ಕಾರ್ಯಕ್ರಮ ಅಲ್ಲಿಂದ ನಡೆದು ಅದು ನೆಹರು ಮೈದಾನಕ್ಕೆ ಹೋಗಿ ಅಲ್ಲಿಂದ ಕ್ಲಾಕ್ ಟವರ್, KS ರಾವ್ ರಸ್ತೆ, ನಾವರ ಸರ್ಕಲ್, ಹಾಗೆ PVS, MG ರೋಡ್, ನಾರಾಯಣ ಗುರು ವೃತ್ತ, ಹಾಗೆ ಅಲ್ಲಿಂದ ಕ್ಷೇತ್ರಕ್ಕೆ ಬರಲಿಕ್ಕಿದೆ. ಈ ಒಂದು ಮೆರವಣಿಗೆಯಲ್ಲಿ ಓಂ ನಾರಾಯಣ ಗುರು ಪರಮ ನಮಃ ಅಂತ ಹೇಳುವಂತ ಒಂದು ಮಂತ್ರದ ಘೋಷಣೆಗಳೊಂದಿಗೆ ನಾವು ಬರಲಿಕ್ಕಿದ್ದೇವೆ. ಇಲ್ಲಿ ಎಲ್ಲರೂ ಬರುವಂತಹ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಳದಿ ವಸ್ತ್ರಧಾರಿಗಳಾಗಿ ಈ ಕ್ಷೇತ್ರಕ್ಕೆ ಬರಲಿಕ್ಕಿದ್ದಾರೆ. ಕ್ಷೇತ್ರದಲ್ಲಿ ಬೆಳಿಗ್ಗೆ 7:30 ಗಂಟೆಯಿಂದಲೇ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ.